ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಶಕ್ತಿ ಟಾಕ್ಸ್ಗೆ ಸ್ವಾಗತ ಸುಸ್ವಾಗತ. ಸೊ ಗಾಯ್ಸ್, ಇವತ್ತು ನಿಮಗೆ ತಮ್ಲೈನ್ ನೋಡಿದ್ರೆ ಗೊತ್ತಾಗಿರ್ಬೋದು ಅಣ್ಣ ಏನೋ ಒಂದು ತಂದಿದ್ದಾನೆ ರಿವ್ಯೂ ಮಾಡೋದಕ್ಕೆ ಅಂತ. ಎಸ್ ಗಾಯ್ಸ್, ಇವತ್ತು ನಾನು ಒಂದು ಪ್ರಾಡಕ್ಟ್ನ ತಗೊಂಡು ಬಂದಿದ್ದೀನಿ ರಿವ್ಯೂ ಮಾಡೋದನ್ನ ಅಂತ. ಆಲ್ರೆಡಿ ನಾನು ಇದನ್ನು ಓಪನ್ ಮಾಡಿದ್ದೀನಿ, ಬಟ್ ಸ್ಟಿಲ್ ನಿಮ್ಮ ಮುಂದೆ ಒಂದು ಸತಿ ಓಪನ್ ಮಾಡೋಣ ಅಂತ ಈಗ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಬನ್ನಿ ಈ ಒಂದು ಪ್ರಾಡಕ್ಟನ್ನು ಅನ್ಬಾಕ್ಸ್ ಮಾಡೋಣ. ಆ್ಯಂಡ್ ಆಲ್ಮೋಸ್ಟ್ ನಾನು ರೀಸೆಂಟಾಗಿ ಒಂದು ಬಾಕ್ಸ್ ಇದೇ ಥರನೇ ಪ್ರಾಡಕ್ಟನ್ನು ರಿವ್ಯೂ ಮಾಡಿದ್ದೆ. ಅದು ನನ್ನ ಫೇವ್ರೆಟ್ ಪರ್ಸನ್ ಒಬ್ಬರು ಗಿಫ್ಟ್ ಮಾಡಿದರು ಅಂತ. ಸೊ ಎಸ್, ಈಗ ಒಂದು ಪ್ರಾಡಕ್ಟನ್ನು ತಂದಿದ್ದೀನಿ. ಆ್ಯಂಡ್ ಗೈಸ್, ಮೋರ್ ದೆನ್ ಸ್ವಲ್ಪ ನಿಮಗೆ ಡಿಸ್ಟರ್ಬೆನ್ಸ್ ಫೀಲ್ ಆಗ್ತಿರ್ಬೋದು. ಬ್ಯಾಕ್ಗ್ರೌಂಡು ಸ್ವಲ್ಪ ಚೇಂಜ್ ಇದೆ. ಸ್ವಲ್ಪ ಮನೇಲಿ ಡಿಸ್ಟರ್ಬೆನ್ಸ್ ಇರೋ ಕಾರಣದಿಂದ ಆಚೆ ಬಂದು ಮಾಡ್ತಾಯಿದ್ದೀನಿ. ಯಾರು ಏನು ಅಂದ್ಕೊಳ್ಬೇಡಿ, ಏನಾದರೂ ತಪ್ಪಾದರೆ ದಯವಿಟ್ಟು ಹೊಟ್ಟೆಗೆ ಹಾಕ್ಕೊಳ್ಳಿ ಅಂತ ಕೇಳ್ತಾ, ಸೊ ಬನ್ನಿ ಈ ಒಂದು ಪ್ರಾಡಕ್ಟನ್ನು ಅನ್ಬಾಕ್ಸ್ ಮಾಡೋಣ. ಓಕೆ, ಕಮ್ ಲೆಟ್ಸ್ ಗೋ. ಸೊ ನಾನು ಆಲ್ರೆಡಿ ಓಪನ್ ಮಾಡಿದ್ದೀನಿ. ಸೊ ಸ್ವಲ್ಪ ಕೋಲ್ಡ್ ಆಗಿದೆ, ಯಾರು ಏನು ಅನ್ಕೊಳಕ್ಕೆ ಹೋಗ್ಬಿಡಿ. ಓಕೆ, ಸೊ ನಮಗೆ ಇವಾಗ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಮಿನಿ ಗ್ರಿಪ್ ಕ್ವಾಡ್ ಟ್ರಿಪೋಡ್ ಅಂತ ಬರೆದಿದ್ದೆ. P50 ಮಿನಿ ಅಂತ ಇದೆ. ಒಂದು ಚಿಕ್ಕದು ಟ್ರೈಪೋಡ್ ತರಿಸಿದ್ದೀನಿ, ಸ್ವಲ್ಪ ನನಗೆ ಕಂಫರ್ಟ್ ಫೀಲ್ ಆಗಲಿ ಅಂತ. ಬಿಕಾಸ್ ನಾನು ಫೋನಲ್ಲಿ ಒಂದು ಶೂಟ್ ಮಾಡ್ತಾಯಿದ್ದೀನಿ ಅನ್ನೋ ಕಾರಣದಿಂದ ನನಗೊಂದು ಚಿಕ್ಕದು ಟ್ರೈಪೋಡ್ ಇದೆ, ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಸೊ ಅದಕ್ಕೆ ಇದನ್ನು ನಾನು ತರಿಸಿದ್ದೀನಿ. ಸೊ ಬನ್ನಿ ಒಳಗಡೆ ಏನೇನಿದೆ ನಾನು ತೋರಿಸ್ತೀನಿ. ಆ್ಯಂಡ್ ಓಪನ್ ಮಾಡಿದ ತಕ್ಷಣ ನಮಗೆ ಆ ಒಂದು ಟ್ರೈಪೋಡ್ ಕಾಣಿಸ್ತಾ ಇದೆ. ಸೊ ನಮಗೆ ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ, ಅನಿವಾರ್ಯ ಇಲ್ಲ ಬಟ್ ಕೊಟ್ಟಿದ್ದಾರೆ. ಬಿಕಾಸ್ ಎಲ್ಲರ ಮನೆಯಲ್ಲೂ ಟೈಪ್ ಸಿದು ಚಾರ್ಜರ್ ಇದ್ದೇ ಇರುತ್ತೆ. ಸೊ ಅದಾದಮೇಲೆ ನಮಗೆ ಡೈರೆಕ್ಟಾಗಿ ಒಂದು ಪ್ರಾಡಕ್ಟ್ ಸಿಗ್ತಾ ಇದೆ, ಅದನ್ನು ಸೈಡ್ಗೆ ಇಡೋಣ. ಆ್ಯಂಡ್ ಇದ್ರೊಳಗಡೆ ಒಂದು ಬುಕ್ ಮ್ಯಾನ್ಯುವಲ್ ಇದೆ. ಐ ಥಿಂಕ್ ಇದು ಬೇಡ ಅಂತ ಅನ್ಕೋತೀನಿ. ಬಿಕಾಸ್ ಎಲ್ಲರೂ ಸಹ ಈ ಒಂದು ಪ್ರಾಡಕ್ಟ್, ಏನೇ ಒಂದು ಪ್ರಾಡಕ್ಟನ್ನು ನೋಡಿ ಅದ್ರ ಬಗ್ಗೆ ಏನು ಎತ್ತಂತ ವಿಚಾರಿಸ್ಕೊಂಡೇ ತೊಗೊತಾರೆ. ಬಟ್ ಸ್ಟಿಲ್ ಪಾಪ ಅವರೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಇರ್ಬೋದು, ಅದಕ್ಕೆ ಮ್ಯಾನ್ಯುವಲ್ ಇಟ್ಟಿದ್ದಾರೆ. ಇರಲಿ, ಪರವಾಗಿಲ್ಲ. ಅದನ್ನು ಬಿಟ್ಟರೆ ಯಾವುದೇ ಥರ ಬಾಕ್ಸಲ್ಲಿ ಏನೂ ಇಲ್ಲ. ಸೊ ನಾವಿವಾಗ ಡೈರೆಕ್ಟ್ ಥ್ರೂ ಒಂದು ಪ್ರಾಡಕ್ಟ್ಗೆ ಹೋದರೆ ತುಂಬಾ ಪ್ರೀಮಿಯಮ್ ಆಗಿದೆ. ಸಖತ್ ಇಷ್ಟ ಆಯಿತು ನನಗೆ. ಇದನ್ನ ತುಂಬಾ ಕಂಫರ್ಟ್ ಫೀಲ್ ಇದೆ ಗೈಸ್. ಇಷ್ಟು ಇದ್ರ ಸೈಜ್ ನೋಡಿ, ನೀವು ನೋಡ್ತಾ ಇರ್ಬೋದು, ಇಷ್ಟಿದೆ. ಇದನ್ನ ಟ್ರೈಪಾಡ್ ಅಂತ ಯಾರೂ ನಂಬಲ್ಲ. ಬಿಕಾಸ್ ಇದ್ರದ್ದು ಸ್ಪೆಷಾಲಿಟಿನೇ ಆ ಥರ ಇದೆ. ಸೊ ಇದನ್ನು ನಾವು ಯೂಸ್ ಮಾಡಬೇಕು ಅನ್ನೋದಾದರೆ ನಾವು ಇದನ್ನು ಫಸ್ಟು ಹಿಂಗೆ ತಿರುಗಿಸ್ಕೊಂಡಾದಾಗ ಈಗ ನಮಗೆ ಟ್ರೈಪಾಡ್ ಥರ ಕಾಣಿಸ್ತಿದೆ, ನೋಡ್ತಾ ಇರ್ಬೋದು ನೀವು. ಸೊ ಇದ್ರೊಳಗಡೆ ಇಲ್ಲೇ ನಾವು ಒಂದು ಫೋನ್ನ ಪ್ಲೇಸ್ಮೆಂಟ್ ಮಾಡೋದು. ಸೊ ಇದು ತುಂಬಾ ಆಡಿದೆ, ಪರವಾಗಿಲ್ಲ, ಕರೆಕ್ಟಾಗಿದೆ. ಯಾಕಂದರೆ ಫೋನ್ ಬಿದ್ದೋಗ್ಬಿಟ್ರೆ ಆಮೇಲೆ ಈ ದೊಡ್ಡ ಟ್ರೈಪಾಡ್ ತೊಗೊಂಡು ಫೋನ್ ಬಿದ್ದೋಗ್ಬಿಟ್ರೆ ವೇಸ್ಟೇ ಇದು. ಸೊ ತುಂಬಾ ಟೈಟ್ ಇದೆ, ತೊಂದರೆ ಇಲ್ಲ. ಸೊ ಲುಕ್ ವೈಸ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಗ್ರಿಪ್ಪಾಗೂ ಇದೆ. ಸೊ ಇದು ಒಂದು ಶಾರ್ಟ್ ರೀತಿಲಿ ತೊಗೊಳ್ಬೋದು. ಆ್ಯಂಡ್ ನಮ್ಗೆ ಇದರಲ್ಲಿ ಒಂದು ಬ್ಲೂಟೂತ್ ಪೇರಿಂಗ್ ಬಟನ್ ಕೊಟ್ಟಿದ್ದಾರೆ. ಸೊ ಇದು ನಮಗೆ ಕ್ಯಾಪ್ಚರ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ನಾವೀಗ ಎಕ್ಸಾಂಪಲ್ ಇವಾಗ ಈ ಒಂದು ಸ್ಟ್ಯಾಂಡ್ನ ಪ್ಲೇಸ್ಮೆಂಟ್ ಮಾಡಿಕೊಂಡು ನಾವು ಈ ಒಂದು ಬಟನ್ನಲ್ಲಿ ನಾವು ಕ್ಯಾಪ್ಚರ್ ಮಾಡ್ಬೋದು. ಸೊ ನಮಗೆ ಇದನ್ನ ಪೇರಿಂಗ್ ಮಾಡೋದು ಏನು ದೊಡ್ಡ ಇಶ್ಯೂ ಅನ್ಸಲ್ಲ. ಬಿಕಾಸ್ ಒಂದು ಜಸ್ಟ್ ಪ್ರೆಸ್ ಮಾಡ್ಕೊಂಡಿದ್ರೆ ನಮಗೆ ಒಂದು ಇಂಡಿಕೇಟ್ ನೋಡಿ, ಈ ಥರ ಒಂದು ಲೈಟ್ ಇಂಡಿಕೇಟ್ ಸಿಗುತ್ತೆ. ಸೊ ಅವಾಗ ಪೇರಿಂಗ್ ಆಯಿತು ಅಂತಲೇ ಅರ್ಥ. ಸೊ ಬಟ್ ಆದರೆ ಒಂದು ಡಿಫಾಲ್ಟ್ ಇದರಲ್ಲಿ ಏನಿದೆ ಅನ್ನೋದಾದರೆ ಗೈಸ್, ನನಗೆ ಪರ್ಸ್ನಲಿ ನನಗೆ ಇಷ್ಟ ಆಗದೆ ಇರೋದು ಮುಚ್ಚರೋ ಬಾಯಿ. ಸೊ ಇದನ್ನು ನಾವು ಈಗ ಪ್ಲೇಸ್ಮೆಂಟ್ ಮಾಡ್ತೀವಿ ಅಂದ್ಕೊಳ್ಳಿ. ಸೊ ಇದನ್ನು ನಾವು 365 ಮೀಟರ್ವರೆಗೂ ಹೈಟ್ ತಗೊಳ್ಬೋದು. ಸೊ ನೋಡೋದಕ್ಕೆ ನಿಜವಾಗ್ಲೂ ಸಖತ್ ಕ್ಯೂಟಾಗಿದೆ. ಆ್ಯಂಡ್ ಇದನ್ನು ನೀವು ಸ್ಟ್ಯಾಂಡ್ ತರೋದಲ್ಲೂ ನಿಲ್ಲಿಸ್ಬೋದು. ಸೊ ಅದಕ್ಕೆ ಇಲ್ಲೊಂದು ಪುಷ್ ಅಂತ ಒಂದು ಕೊಟ್ಟಿದ್ದಾರೆ, ಇದನ್ನು ನೀವು ಕ್ಲಿಕ್ ಮಾಡಿ. ಸೊ ಸಿಂಪಲ್ ನೀವಿಂದ ಹಿಂಗೆ ಮಾಡಿದ್ರೆ ಸೊ ಇದು ಸ್ಟ್ಯಾಂಡ್ ಆಗುತ್ತೆ. ಸೊ ಆರಾಮ್ಸೆ ನೀವು ಸ್ಟ್ಯಾಂಡ್ ಮಾಡಿಕೊಂಡು ನಿಲ್ಲಿಸ್ಕೊಳ್ಬೋದು. ಸೊ ಐ ಥಿಂಕ್ ಒಂದು ವೀಡಿಯೋನ ಶೂಟ್ ಮಾಡೋರಿಗೆ ಇಷ್ಟಿದ್ರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಪರ್ಸ್ನಲ್ ನನಗೆ ತುಂಬಾ ಇಷ್ಟ ಆಯಿತು, ತುಂಬಾ ಕಂಫರ್ಟ್ ಫೀಲ್ ಇದೆ. ಮಾತ್ರ ಇದರಲ್ಲಿ ಇಟ್ಕೊಳ್ಳೋದಕ್ಕಾಗಲಿ ಒಂಥರ ಜಾಸ್ತಿ ಉದ್ದನೂ ಇಲ್ಲ, ಜಾಸ್ತಿ ಚಿಕ್ಕದೂ ಇಲ್ಲ. ತುಂಬಾ ಕಂಫರ್ಟಾಗಿ ಮೀಡಿಯಮ್ ಆಗಿ ಒಂದು ಮಾಡಿದ್ದಾರೆ ಪ್ರಾಡಕ್ಟನ್ನು ಇದನ್ನ. ಆ್ಯಂಡ್ ಇದರಲ್ಲಿ ಡಿಫಾಲ್ಟ್ ಏನಂತ ಹೇಳಿದ್ನಲ್ಲ. ಸೊ ಈಗ ನೀವು ಎಕ್ಸಾಂಪಲ್ ನೀವು ಇದನ್ನು ಹೈಟ್ ಮಾಡಿದ್ದೀರಾ, ಈಗ ನೀವು ಅದನ್ನ ಚಿಕ್ಕದು ಮಾಡಬೇಕು ಅಂದಾಗ ನೀವು ಇಲ್ಲಿ ಪ್ರೆಸ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಪೇರಿಂಗ್ ಬಟನ್ ಸಿಕ್ಬಿಡುತ್ತೆ. ಸೊ ಅದು ಆಟೋಮೆಟಿಕ್ಲಿ ಆಫ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದರೂ ಪರವಾಗಿಲ್ಲ. ಬಟ್ ಅವರು ಅದಕ್ಕೂ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಏನಪ್ಪ ಅನ್ನೋದಾದರೆ ಇದನ್ನು ತಗೊಂಡು ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ಇಲ್ಲಿ ಅದನ್ನು ಪ್ಲೇಸ್ಮೆಂಟ್ ಮಾಡೋದು. ಸೊ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಬೇಕಾದ್ರೆ ನಾವು ಆರಾಮ್ಸೆ ಪ್ಲೇಸ್ಮೆಂಟ್ ಮಾಡ್ಕೊಳ್ಬೋದು.
ಬಟ್ ಇಲ್ಲಿದ್ರೆ ಚೆನ್ನಾಗಿ ಕಾಣಿಸಲ್ಲ, ಇಲ್ಲಿ ಇದನ್ನೇ ಚೆನ್ನಾಗಿ ಕಾಣಿಸೋದು. ಬಟ್ ಇಟ್ಸ್ ಓಕೆ, ಹೆಂಗನೋ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಣ. ಸೊ ಗೈಸ್, ಇದು ನಮಗೆ ಸಿಗ್ತಾ ಇರುವಂಥ ಒಂದು ಟ್ರೈಪಾಡ್ ತುಂಬಾ ಇಷ್ಟ ಆಯಿತು, ಕ್ಯೂಟಾಗಿದೆ ಮಾತ್ರ ಇದು. ಆ್ಯಂಡ್ ಅದನ್ನು ಬಿಟ್ಟರೆ ಓಕೆ, ನಮ್ಗೆ ಇಲ್ಲಿ 2 ಕೀ ಚೈನ್ ನಮಗೆ ರೀತಿಯಲ್ಲಿ 2 ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ನೀವು ಯಾವ್ದು ಬೇಕೋ ನೀವು ಯೂಸ್ ಮಾಡ್ಕೊಳ್ಬೋದು. ಸೊ ಸದ್ಯಕ್ಕೆ ಅವರೇ ಹಾಕಿ ಕಳಿಸ್ಕೊಟ್ಟಿರೋದು ಇದು ನೇತಾಳ್ಳಿ ಅಂತ. ಸೊ ನಿಜವಾಗ್ಲೂ ಗೈಸ್, ಒಂದು ಶೂಟ್ ತೆಗೆಯೋದಾಗಿರಲಿ, ವಿಡಿಯೋ ಮಾಡೋದಾಗಿರಲಿ ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ತುಂಬಾ ಕಂಫರ್ಟಾಗಿ ಆ್ಯಂಡ್ ತುಂಬಾ ಒಂದು ಹ್ಯಾಂಡಿ ಫೀಲ್ ಇದೆ. ಬಿಕಾಸ್ ನೀವೀಗ ಎಲ್ಲಾದರೂ ಆಚೆ ಹೋಗ್ತಿದ್ದೀರಾ ಅನ್ನೋದಾಗ ನೀವು ಆರಾಮ್ಸೆ ಇದನ್ನು ಒಂದು ಪಾಕೆಟಲ್ಲಿ ಹಾಕೊಂಡು ಹೋಗ್ಬೋದು. ಬಿಕಾಸ್ ಅಷ್ಟು ಕಂಫರ್ಟ್ ಫೀಲ್ ಇದೆ ಇದರಲ್ಲಿ. ಯಾರಿಗೂ ಗೊತ್ತೇ ಆಗಲ್ಲ ನೀವೊಂದು ಟ್ರೈಪಾಡ್ ತಂದಿದ್ದೀರಾ ಅಂತ. ಸೊ ಅಷ್ಟು ಚೆನ್ನಾಗಿದೆ ಇದರಲ್ಲಿ. ನನಗಂತೂ ಪರ್ಸನಲಿ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇದರಲ್ಲಿ ಇನ್ನೊಂದು ಆಪ್ಷನ್ ಇದೆ, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದ ಆಪ್ಷನ್ನೇ ಏನಪ್ಪ ಅನ್ನೋದಾದರೆ, ಈಗ ನಾವು ಇದನ್ನು ಹಿಂಗೆ ಮರ್ಚ್ಕೊಂಡು ನಮ್ಮ ಒಂದು ಫೋನ್ನ ಪ್ಲೇಸ್ಮೆಂಟ್ ಮಾಡಿಕೊಂಡ್ರೆ ನಮಗೆ ಕ್ಯಾಮ್ರಾ ರೀತಿಲೇ ನಾವು ಒಂದು DSL ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಬೇಕಾದ್ರೆ ನಮಗೆ ಮೇಲ್ಗಡೆ ಕ್ಯಾಪ್ಚರ್ ಬಟನ್ ಸಿಗುತ್ತೆ. ಸೊ ಅದೇ ಥರನೇ ಈ ಒಂದು ಟ್ರೈಪಾಡಲ್ಲಿ ನಾವು ಒಂದು ಫೋಟೋನ ಕ್ಯಾಪ್ಚರು ಅದೇ ರೀತಿಯಲ್ಲೇ ಮೇಲ್ಗಡೆ ನಮ್ಗೆ ಬಟನ್ ಸಿಗುತ್ತೆ. ತುಂಬ ಅಂದರೆ ತುಂಬ ಯೂನಿಕ್ಕಾಗಿ ಅನಿಸ್ತು ನನಗೆ ಈ ಒಂದು ಆಪ್ಷನು, ತುಂಬ ಇಷ್ಟ ಆಯಿತು. ಆ್ಯಂಡ್ ಇದರಲ್ಲಿ ಇನ್ನೊಂದು ಹೇಳಬೇಕು ಅನ್ನೋದಾದರೆ, ಕ್ಯಾಪ್ಚರಿಂಗಲ್ಲಿ ಯಾವುದೇ ಥರ ಬೇರಿಂಗ್ ಅನ್ನೋದಿಲ್ಲ. ಸೊ ಕ್ಯಾಪ್ಚರ್ ಮಾಡಿದ ತಕ್ಷಣ ಕ್ಲಿಕ್ ಆಗುತ್ತೆ. ಸೊ ಅದ್ರಲ್ಲಿ ಏನು ನಮಗೊಂದು ಸ್ಪೇಸ್ ಇಲ್ಲ, ಅದಕ್ಕೆ ಪರ್ಫೆಕ್ಟ್ ಆಗಿದೆ ಮಾತ್ರ. ತುಂಬಾ ಇಷ್ಟ ಆಯಿತು ನನಗಂತೂ. ಎಲ್ಲಿ ಸಿಕ್ತು ಅನಿಸ್ಬಿಡ್ತಪ್ಪ. ಐ ಥಿಂಕ್ ನಾನು ಇದೇ ಥರನೇ ಹುಡುಕ್ತಾ ಇದ್ದೆ. ಸೊ ಈ ಕೈಗೆ ಆ ಥರದ್ದು ಗ್ರಿಪ್ಪಾಗಿ ಕೂತ್ಕೊಳ್ಬೇಕು ಅಂಥದ್ದು ಯಾವ ಥರ ಒಂದು ಸ್ಟ್ಯಾಂಡ್ ಇದೆ, ನನಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಫೈನಲಿ ನನಗೆ ಸಿಕ್ತು. ಆ್ಯಂಡ್ ಇದರಲ್ಲಿ ನಾನು ಒಂದಿಷ್ಟು ಶೂಟ್ಸ್ನ ಮಾಡಿದ್ದೀನಿ ನಮ್ಮ ಲಿಯೋಗೆ. ನೋಡ್ತಾ ಇರ್ಬೋದು, ನಾವು ಒಂದು ವಿಡಿಯೋ ಮಾಡ್ತಾ ಇದ್ದಾಗ ಆ ಒಂದು ಸ್ಟೆಬಿಲೈಸೇಷನ್ ಯಾವ ಥರ ನಮಗೆ ಕಾಂಪ್ರಮೈಸ್ ಮಾಡಿದೆ ಅಂತ ನಿಜಕ್ಕೂ ಸಖತ್ ಖುಷಿ ಆಯಿತು. ಯಾವುದೇ ಥರ ನಮ್ಗೆ ಅದರಲ್ಲಿ ಕಾಂಪ್ರಮೈಸ್ ಅನ್ನೋದೇ ಇಲ್ಲ. ಬಿಕಾಸ್ ಅಷ್ಟು ಪರ್ಫೆಕ್ಟಾಗಿ ಆ ಒಂದು ಸ್ಟೆಬಿಲೈಸೇಷನ್ ನಮಗೆ ಕಾಣಿಸಿದೆ. ಆ ಒಂದು ವೀಡಿಯೋನ ಮಾಡ್ತಾ ಇರ್ಬೇಕಾದ್ರೆ ಯಾವುದೇ ಥರ ಒಂದು ಶೇಕ್ ಅನ್ನೋದು ಏನೂ ಇಲ್ಲ. ಸೊ ನನಗೆ ಮಾಡಿಸಿದಂಥ ಒಂದು ಟ್ರೈಪಾಡ್ ಅಂತಲೇ ಹೇಳ್ತೀನಿ. ಇದನ್ನು ಸಖತ್ ಇಷ್ಟ ಆಯಿತು ನನಗೆ. ಆ್ಯಂಡ್ ಇದ್ರದ್ದು ಬಜೆಟ್ ಬಂದು ಎಷ್ಟಪ್ಪ ಅನ್ನೋದಾದರೆ, ಸೊ ಈಗ ನಾನು ಬಿಲ್ ತೋರಿಸ್ತಾ ಇದ್ದೆ, ನಮಗೆ ಬಜೆಟ್ ಇದೆಲ್ಲನೂ ಮೀನ್ಸ್ ಇದಕ್ಕೊಂದು ಕಾಸ್ಟ್ ಆಗಿದ್ದು 1435 ರುಪೀಸ್ ಆಗಿದೆ. ಸೊ ನೋಡಿ, ನಿಮಗೆ ಈ ಒಂದು ಏನಾದರೂ ಪ್ರಾಡಕ್ಟ್ ಬೇಕು ಅನ್ನೋದಾದರೆ, ನಾನು ನನ್ನ ಒಂದು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಪ್ರಾಡಕ್ಟ್ ಲಿಂಕ್ ಹಾಕಿರ್ತೀನಿ. ಸೊ ನಿಮಗೆ ಬೇಕು ಅನ್ನೋದಾದರೆ ಆರಾಮ್ಸೆ ಹೋಗಿ ನೀವು ಆರ್ಡ್ರ್ ಮಾಡ್ಕೊಳ್ಬೋದು. ಇದಿಷ್ಟು ಹೇಳ್ತಾ ಇದೆ ಇವತ್ತಿನ ಒಂದು ವ್ಲಾಗ್. ಸೊ ನನಗೆ ಈ ಒಂದು ರಿವ್ಯೂ ಮಾಡೋದು ಅಷ್ಟೆಲ್ಲ ಐಡಿಯಾ ಇಲ್ಲ, ಬಟ್ ಗೊತ್ತಿರೋಷ್ಟು ಮಾಡಿದ್ದೀನಿ. ಸೊ ಏನಾದರೂ ತಪ್ಪಾಗಿದೆ ದಯವಿಟ್ಟು ನೀವು ಹೊಟ್ಟೆಗೆ ಹಾಕೊಳ್ಳಿ ಅಂತ ಕೇಳ್ತಾ, ಸೊ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್ಸ್. ನೀವೆಲ್ಲರೂ ಇಷ್ಟಪಟ್ಟಿರ್ತಾರೆ ಅಂದ್ಕೊಂಡಿದ್ದೀನಿ. ಸೊ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಲವ್ ಯು. ಬಾಯ್.